ಹಾಯ್ ಎಲ್ಲರಿಗೂ, ನಾನು ಭೂಮಿಕಾ ಸುದರ್ಶನ್. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾಸ್ ಕಿಚನ್. ಇವತ್ತಿನ ರೆಸಿಪಿ ತುಂಬ ಸಿಂಪಲ್ ರೆಸಿಪಿ, ಉಪ್ಪೆಸರು ಖಾರ. ಜ್ವರ ಬಂದಾಗ, ಬಾಯಿ ಕೆಟ್ಟಿದ್ದಾಗ ಈ ಖಾರನ ನಾವು ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂದ್ರಂತೂ ತುಂಬಾ ರುಚಿ ಅನಿಸುತ್ತೆ. ಅಥವಾ ಯಾವುದೇ ಒಂದು ಸಪ್ಪೆ ಸಾರುಗಳಿಗೆ, ಉಪ್ಪೆಸರು ಸಾರುಗಳಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ದೋಸೆ, ರೊಟ್ಟಿ, ಚಪಾತಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು. ಬನ್ನಿ, ಇದು ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋ ಅಂಥ ಚಟ್ನಿ ಅಂತಲೂ ಅನ್ಬೋದು, ಖಾರ ಅಂತಲೂ ಅನ್ಬೋದು. ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಕಡಾಯಿನ ಹೈ ಫ್ಲೇಮಲ್ಲಿ ಚೆನ್ನಾಗಿ 1 ನಿಮಿಷ ಕಾಯಿಸ್ಕೊಂಡಿದ್ದೀನಿ. ಕಡಾಯಿ ಚೆನ್ನಾಗಿ ಕಾದಿರಬೇಕು. ಇವಾಗ ಲೋ ಫ್ಲೇಮ್ ಮಾಡಿ ಬ್ಯಾಡಗಿ ಮೆಣಸಿನ್ಕಾಯಿ 15, ಗುಂಟೂರು ಮೆಣಸಿನ್ಕಾಯಿ 10, ಇದನ್ನು ಅರ್ಧ ಕಟ್ ಮಾಡ್ಕೊಂಡಿದ್ದೀನಿ. ಒಂದು ಮೆಣಸಿನ್ಕಾಯಿನ ಈ ಥರ ಅರ್ಧ ಕಟ್ ಮಾಡ್ಕೊಂಡು ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೇಗನೂ ಫ್ರೈ ಆಗುತ್ತೆ, ಜೊತೆಗೆ ಈವನಾಗಿ ಫ್ರೈ ಆಗುತ್ತೆ. ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ನಿಧಾನ ಆಗುತ್ತೆ, ಆದರೂ ಕ್ರಿಸ್ಪಿಯಾಗಿರಬೇಕು. ಆವಾಗಲೇ ನಿಮಗೆ ಈ ಉಪ್ಪೆಸರು ಖಾರ ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರೋದು. 1 ನಿಮಿಷ ಮೆಣಸಿನ್ಕಾಯಿ ಫ್ರೈ ಮಾಡ್ತಿದ್ದ ಹಾಗೆ ಅರ್ಧ ಟೀ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಾ ಇದ್ದೀನಿ, ಕಾಳು ಮೆಣಸು. ಜೊತೆಲೇ ಫ್ರೈ ಮಾಡ್ಕೊಳ್ಳೋಣ. 25 ಮೆಣಸು ಕಾಳು ಬಂದಿದೆ. ಲೋ ಫ್ಲೇಮಲ್ಲೇ 2 ರಿಂದ 3 ನಿಮಿಷ ಮೆಣಸು ಜೊತೆಗೆ ಮೆಣಸಿನ್ಕಾಯಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ. ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ಮೆಣಸೇನಾದರೂ ನೀವು ತುಂಬ ಜಾಸ್ತಿ ಹಾಕೊಂಡ್ರೆ ಹೊಟ್ಟೆ ಉರಿ ಅಥವಾ ಎದೆ ಉರಿ ಆ ಥರ ತಿನ್ನಬೇಕಾದ್ರೆ ತುಂಬ ಖಾರ ಅನಿಸುತ್ತೆ. ಅದಕ್ಕೋಸ್ಕರ ಮೆಣಸನ್ನ ಸ್ವಲ್ಪ ಹಾಕಿರೋದು. ಇವಾಗ ನಾನು ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡಾಗ ಬೀಜಗಳೆಲ್ಲ ಅದರಿಂದ ಆಚೆ ಬಂದಿತ್ತು. ಅದು ಫಸ್ಟೇ ಹಾಕೊಂಡ್ಬಿಟ್ರೆ ಖಾರ ಆಗೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಕೊನೆಯಲ್ಲಿ ಇನ್ನೇನು ಆಫ್ ಮಾಡ್ತಾ ಇದ್ದೀನಿ. ಈ ಟೈಮಲ್ಲಿ ಅದನ್ನು ಹಾಕಿ ಜಸ್ಟ್ ಒಂದು 15 ಸೆಕೆಂಡು ಫ್ರೈ ಮಾಡಿದ್ರೆ ಸಾಕು. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈ ಕಡಾಯಲ್ಲೇ ಹೀಗೆ ಬಿಟ್ಬಿಡೋಣ, ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳೋಣ. ಇದನ್ನು ತಣ್ಣಗಾದ ನಂತರ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ ಮೆಣಸಿನ್ಕಾಯಿ, ಮೆಣಸು ಎಲ್ಲನೂ. ರುಚಿಗೆ ತಕ್ಕಷ್ಟು ಉಪ್ಪು, 3/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊದಲು ಇದನ್ನು ಪುಡಿ ಮಾಡ್ಕೊಂಬಿಡೋಣ ನುಣ್ಣಗೆ. ಮೆಣಸಿನ್ಕಾಯಿ, ಮೆಣಸು, ಉಪ್ಪು ಈ ಥರ ನುಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ. ನಾವು ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳಕ್ಕೆ ಹೋದಾಗ ಅಷ್ಟು ನೈಸಾಗಿ ಮೆಣಸಿನ್ಕಾಯಿ ಪುಡಿ ಆಗೋದಿಲ್ಲ. ಬೆಳ್ಳುಳ್ಳಿ 30 ಎಸ್ಲು, ಹತ್ತತ್ರ 1.5 ಉಂಡೆ ಅಷ್ಟು ಹಾಕ್ಕೊಂಡಿದ್ದೀನಿ. ಹುಣಸೆ ಹಣ್ಣು 3 ಇಂಚು, ಒಂದು ದಪ್ಪ ಗೋಲಿ ಗಾತ್ರದಷ್ಟು ಸೈಜ್ ಬರುತ್ತೆ. ಕರ್ಬೇವಿನ ಸೊಪ್ಪು 1 ಹಿಡಿ, ಕೊತ್ತಂಬರಿ ಸೊಪ್ಪು 1 ಹಿಡಿ. ಇದನ್ನು ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿಯಲ್ಲೇ ನೀರಂಶ ಇರೋದ್ರಿಂದ ನೋಡ್ಬಿಟ್ಟು ನೀರು ಹಾಕ್ಕೊಳ್ಳಿ. ಫಸ್ಟು ರುಬ್ಬಿ ನಂತರ ಬೇಕಿದ್ದರೆ ಮಾತ್ರ ನೀರು ಹಾಕ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಮೇಲೆ ಬೇಡ, ಯಾಕೆಂದರೆ ತುಂಬ ದಿನ ನಾವು ಇದನ್ನು ಸ್ಟೋರ್ ಮಾಡಬೇಕಾಗತ್ತೆ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ. ಆದಷ್ಟು ಗಟ್ಟಿಗೆ ರುಬ್ಕೋಬೇಕು. ನಾನು 2 ಟೇಬಲ್ ಸ್ಪೂನ್ ಅಷ್ಟು ಮಾತ್ರ ನೀರು ಹಾಕಿರೋದು. ಇನ್ನು ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿಯಲ್ಲಿರೋವಂಥ ನೀರಂಶದಲ್ಲೇ ನಾನು ಈ ಥರ ಸ್ಪೂನಲ್ಲಿ ಇದನ್ನು ಹಿಂಗೆ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋದು. ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ. ಸರ್ವ್ ಮಾಡೋದಕ್ಕೆ ಉಪ್ಪೆಸರು ಖಾರ ರೆಡಿ ಇದೆ. ನೋಡಿ, ಈ ಉಪ್ಪೆಸರು ಖಾರ ಅಂತೂ ಎಲ್ಲ ಉಪ್ಸಾರುಗಳಿಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಉಪ್ಸಾರು ಸಪ್ಪೆ ಇರೋದ್ರಿಂದ ಇದನ್ನು ಈ ಖಾರನ ಪಕ್ಕ ಹಾಕಿ ಕೊಟ್ರಂತೂ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಇರುತ್ತೆ. ಬರೀ ಉಪ್ಸಾರುಗಳಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಸಪ್ಪೆ ಸಾರು ಮಾಡಿದಾಗ ಇದನ್ನು ಖಾರನ ಪಕ್ಕ ಹಾಕ್ಕೊಂಡು ತಿನ್ಬೋದು. ತುಂಬ ರುಚಿ ಅನಿಸುತ್ತೆ. ಜೊತೆಗೆ ರೊಟ್ಟಿ, ಚಪಾತಿ, ಮೊಸರನ್ನಕ್ಕಂತೂ ಒಳ್ಳೆ ಕಾಂಬಿನೇಷನ್. ಸೇಮ್ ನಿಮಗೆ ಉಪ್ಪಿನಕಾಯಿ ಥರನೇ ಇದನ್ನು ನೀವು ಬಳಸ್ಬೋದು. ಜೊತೆಗೆ ಮಸಾಲೆ ದೋಸೆಗೆ ನಾವು ಖಾರ ಮಧ್ಯದಲ್ಲಿ ಹಾಕ್ತೀವಲ್ಲ ದೋಸೆ ಮೇಲ್ಗಡೆ, ಆ ಥರ ಕೂಡ ಇದನ್ನು ನಾವು ಉಪಯೋಗಿಸ್ಕೋಬಹುದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ. ಈ ಉಪ್ಪೆಸರು ಖಾರ ನಾವು ಒಂದ್ಸಲ ಮಾಡಿಟ್ಕೊಂಡ್ರೆ ಹೊರಗಡೆ ಒಂದು 10 ದಿನ ಸ್ಟೋರ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟರೆ ನಿಮಗೆ 1 ತಿಂಗಳಿಂದ 1.5 ತಿಂಗಳವರೆಗೂ ನಾವು ಉಪಯೋಗಿಸ್ಬೋದು. ಆದರೆ ಒದ್ದೆ ಕೈಯಲ್ಲಾಗಲಿ ಒದ್ದೆ ಸ್ಪೂನ್ ಆಗಲಿ ಹಾಕಕ್ಕೆ ಹೋಗಬಾರ್ದು. ಸ್ಟೋರೇಜು ಕ್ಲೀನಾಗಿ ಒಂದು ಒಣಗಿರೋ ಬಾಟ್ಲ್ ಒಳಗಡೆ ಹಾಕಿ ಲಿಡ್ ಕ್ಲೋಸ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು.
ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹಲೋ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ.